ಈ ಮಧ್ಯೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. 1 ಲಕ್ಷದ ಗಡಿ ದಾಟಿದೆ ಪ್ರಿಯಾಂಕಾ ವಾದ್ರಾ ಅವರು ಪಡ್ಕೊಂಡಿರುವಂತಹ ಮುನ್ನಡೆಯ ಅಂತರ. ಆ ಮೂಲಕ ಗಾಂಧಿ ಕುಟುಂಬದ ಕುಡಿ ಲೋಕಸಭೆಯನ್ನ ಪ್ರವೇಶಿಸೋದನ್ನ ಯಾರಿಗೂ ತಡೆಯೋದಕ್ಕಾಗಲ್ಲ ಅನ್ನುವಂತ ಸ್ಟ್ರಾಂಗ್ ಮೆಸೇಜ್ ವಯನಾಡಿಂದ ಬರ್ತಾ ಇದೆ. ಪ್ರಿಯಾಂಕಾ ವಾದ್ರಾ ಗೆಲ್ಲೋದನ್ನ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಮೆಸೇಜ್ ಕ್ಲಿಯರ್ ಆಗಿ ಈಗ ಸಿಗ್ತಾ ಇದೆ. 1 ಲಕ್ಷದ ಗಡಿ ದಾಟಿದ್ದಾರೆ, ಮುನ್ನಡೆಯ ಅಂತರ. ಸೊ ವಿಕ್ಟರಿಯ ಸಮೀಪ ಬಂದು ತಲುಪಿದ್ದಾರೆ. ಸೊ ಈ ಹಂತದಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಸೋಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸಿಚುವೇಶನ್ ನಲ್ಲಿ ಕ್ರಿಯೇಟ್ ಆಗ್ತಿದೆ. ಯಾಕಂತಂದ್ರೆ ಯಾರೇ ಸ್ಪರ್ಧಿಗಳಾದರೂ ಕೂಡ ಈ ಅಂತರವನ್ನ ಮುಂದಿನ ರೌಂಡ್ ಅಲ್ಲಿ ಕವರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಿಯಾಂಕಾ ವಾದ್ರಾ ಗೆಲ್ಲೋ ಹಂತಕ್ಕೆ ಬಂದು ತಲುಪಿದ್ರು ಅಥವಾ ಗೆಲ್ಲೋ ಹಂತ ಆಲ್ಮೋಸ್ಟ್ ಕ್ಲಿಯರ್ ಆಯಿತು. ಇನ್ನು ನೆಕ್ಸ್ಟ್ ರೌಂಡ್ ಅಲ್ಲಿ ಎಷ್ಟೇ ಹಿನ್ನಡೆಯಾದ್ರೂ ಕೂಡ, ಹಿನ್ನಡೆಯಾಗುವಂತ ಸಾಧ್ಯತೆ ಕಡಿಮೆ, ಹಿನ್ನಡೆಯಾದ್ರೂ ಕೂಡ ಅವರು ಸೋಲೋ ಸಾಧ್ಯತೆಗಳಿಲ್ಲ. ಪ್ರಿಯಾಂಕಾ ವಾದ್ರಾ ಚೊಚ್ಚಲ ಬಾರಿಗೆ ಲೋಕಸಭೆಯನ್ನ ಪ್ರವೇಶಿಸೋದು ಖಚಿತ ಆಗ್ತಾ ಇದೆ ವಯನಾಡು ಲೋಕಸಭಾ ಕ್ಷೇತ್ರದ ಮುಖಾಂತರ. ಆ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಪುನರ್ಜನ್ಮ ಕೊಟ್ಟಿದ್ದು ವಯನಾಡು, ಇಂದಿರಾ ಗಾಂಧಿ ಅವರಿಗೆ ಪುನರ್ಜನ್ಮ ಕೊಟ್ಟಿದ್ದು ಚಿಕ್ಕಮಗಳೂರು, ಸೋನಿಯಾ ಗಾಂಧಿ ಅವರನ್ನ ಕೈ ಹಿಡಿದು ಕಾದಿದ್ದು ಬಳ್ಳಾರಿ. ಸದ್ಯ ಪ್ರಿಯಾಂಕಾ ವಾದ್ರಾ ಅವರನ್ನ ವಯನಾಡು ಗೆಲ್ಲಿಸಿ ಲೋಕಸಭೆಗೆ ಕಳಿಸಿಕೊಡ್ತಾ ಇದೆ ಅನ್ನುವಂಥ ಮುನ್ಸೂಚನೆ. ಮತ್ತೊಂದು ನಂಬರ್ ನೀವು ಮೇಲೆ ನೋಡ್ತಾ ಇದ್ದೀರಿ, ಬಹಳ ಅಚ್ಚರಿಯ ನಂಬರ್ ಅದು, ಯಾರು ಪ್ರಿಡಿಕ್ಟ್ ಮಾಡೋದಕ್ಕಾಗದಂತ ನಂಬರ್ ಅದು. ನೋಡ್ತಾ ಇದ್ದೀರಿ, ಇದು ಈ ನಂಬರ್ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಬಟ್ ಈ ಹಂತದಲ್ಲಿ ಈ ರೀತಿ ಇದೆ ನಂಬರ್. ಬಿಜೆಪಿ 189. ಸೊ ಇದು ಬಿಜೆಪಿಗೆ ಈ ಹಂತದಲ್ಲಿ ಸೆಲೆಬ್ರೇಷನ್ ಆದರೂ ಕೂಡ ಇದು ಅಪಾಯಕಾರಿಯೂ ಕೂಡ. ಯಾಕಂತಂದ್ರೆ ಈ ನಂಬರ್ ಏನಾದರೂ ಬಂತು ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಜೆಪಿ ಬಿಟ್ಟುಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಲಾರ್ಜೆಸ್ಟ್ ಪಾರ್ಟಿ ಮತ್ತು ಸ್ಪರ್ಧಿಸಿದಂತ ಅಷ್ಟು ಕ್ಷೇತ್ರದಲ್ಲಿ ನಾವು ಗೆಲ್ಲುವಂತ ಹಂತದಲ್ಲಿ ಇದ್ದೀವಿ ಅಂತಂದ್ರೆ ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.